The situation in India today is that 22 people have the same amount of money as 70 crore people. ಇವತ್ತು ಭಾರತ ದೇಶದ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ 22 ಬಂಡವಾಳ ಶಾಹಿಗಳ ಹತ್ರ ಎಷ್ಟು ಆಸ್ತಿ ಇದೆಯೋ ಈ ದೇಶದಲ್ಲಿರ್ತಕ್ಕಂಥ ಉಳಿದ 70 ಕೋಟಿ ಜನರ ಹತ್ರ ಅಷ್ಟು ಆಸ್ತಿ ಇದೆ. Please look at the front row of this stage. There are approximately 22 people sitting in the front row of this stage. ಇವತ್ತು ಈ ವೇದಿಕೆನ ನೀವು ಗಮನಿಸಿ, ಈ ವೇದಿಕೆ ಮೇಲೆ ಅಂದಾಜ್ ಮೇಲೆ 22 ಜನ ಮುಂದೆ ಕೂತಿದ್ದಾರೆ. In India, 22 people, just the number of people sitting on this stage, own as much as half of India's population. ವಿಶೇಷವಾಗಿ ಗಮನಿಸಿ, ಈ ವೇದಿಕೆಯಲ್ಲಿರತಕ್ಕಂಥ ಎಷ್ಟು ಜನ ಇರಬಹುದು, ಒಂದು 22 ಜನ ಈ ದೇಶದಲ್ಲಿರ್ತಕ್ಕಂಥ 70 ಕೋಟಿ ಪ್ರಜೆಗಳ ಆಸ್ತಿ 22 ಜನರ ಹತ್ರ ಮಾತ್ರ ಇದೆ. They have unlimited money, unlimited resources. They can dream any dream they want, and the rest of India just watches them. ಅವರ ಹತ್ರ ಬೇಕಾದಷ್ಟು ಕಾಸು ಹಣ ಇದೆ, ಕನಸಿದಷ್ಟು ಅವರ ಹತ್ರ ಸಂಪನ್ಮೂಲಗಳಿದೆ, ಆಸ್ತಿ ಅಂತಸ್ತು ಐಶ್ವರ್ಯ ಇದೆ. ಅವರು ಏನ ಕನಸಲ್ಲಿ ಊಹೆ ಮಾಡ್ತಾರೋ ಅದನ್ನೆಲ್ಲವನ್ನು ಕೂಡ ಪಡ್ಕೊಳ್ಳುವಂತ ಶಕ್ತಿ ಇದೆ. ನೀವು ಪ್ರಜೆಗಳು ಅದನ್ನ ಕೂತಿ ನೋಡಿ. Wherever Mr. Adani wants money, doesn't matter how poor the family is, doesn't matter if they are starving. If Mr. Adani wants that land, Mr. Narendra Modi can get him that land. ಇವತ್ತು ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ಅದಾನಿ ಅವ್ರಿಗೆ ಯಾವ ರೈತನ ಭೂಮಿ ಬೇಕೋ ಆ ರೈತನ ಸಂಕಷ್ಟದಲ್ಲಿರ್ಲಿ, ಹೊಟ್ಟೆ ಹಸ್ಕೊಂಡಿರ್ಲಿ, ಕಾಸಿಲ್ಲದೆ ಇರಲಿ, ನರೇಂದ್ರ ಮೋದಿ ಆ ಭೂಮಿನ ಕಿತ್ತು ಅದಾನಿ ಅಂಬಾನಿ ಕೈ ಕೊಡ್ತಾರೆ. He wants Mumbai airport. The owner will get a CBI case and soon will hand the airport to Adani. ಅದಾನಿ ಅವ್ರಿಗೆ ಮುಂಬೈಯಲ್ಲಿರ್ತಕ್ಕಂಥ ಏರ್ಪೋರ್ಟ್ ಬೇಕು ಅಂತ ಅವ್ರು ಆಸೆ ಪಟ್ರೆ, ನರೇಂದ್ರ ಮೋದಿ ಅವರು ಅವ್ರ ಹತ್ರ ಇರ್ತಕ್ಕಂಥ ಇಡಿನ, ಐಟಿನ, ಸಿಬಿಐನ ಅವ್ರ ಮೇಲ್ ಬಿಟ್ಟು ಆ ಏರ್ಪೋರ್ಟ್ ನ ಅದಾನಿ ಕೈ ಕೊಡ್ತಾರೆ. He wants the storage facility of our farmers. He will get the storage facilities of our farmers. ಇವತ್ತು ಅವ್ರಿಗೆ ರೈತರ ಗೋದಾಮುಗಳು ಬೇಕಂತಂದ್ರೆ, ನಾವು ಶೇಖರಣೆ ಮಾಡಿರ್ತಕ್ಕಂಥ ಬೆಳೆಗಳು ಬೇಕಂತಂದ್ರೆ ನರೇಂದ್ರ ಮೋದಿ ಅದಾನಿಗೆ ಅದನ್ನ ಕೊಡ್ತಾರೆ. Wherever you look, these 22 people have access. ನೀವೆಲ್ಲಾದ್ರೂ ನೋಡ್ರಿ, ಏನನ್ನ ಗಮನಿಸ್ರಿ, ಈ 22 ಜನ ಏನನ್ ಬೇಕಾದ್ರೂ ಸರ್ವವ್ಯಾಪಿಯಾಗಿ ಎಲ್ಲವನ್ನೂ ಕೂಡ ಪಡ್ಕೋತಾರೆ. If you look at India's population, 15% of India is from the Dalit community. ಇವತ್ತು ನೀವು ಭಾರತದ ಜನಸಂಖ್ಯೆನ ಗಮನಿಸಿದ್ರೆ 15% ಜನ ಇವತ್ತು ದಲಿತ ಸಮುದಾಯಕ್ಕೆ ಸೇರಂತವರಾಗಿರ್ತಾರೆ. 8% of India is from the tribal community. 8% ಜನ ಪರಿಶಿಷ್ಟ ಪಂಗಡಗಳಿಗೆ ಸೇರಂತ ಸಮುದಾಯಕ್ಕೆ ಇದ್ದಾರೆ. Approximately 50% of India is from the backward community. ಈ ದೇಶಕ್ಕಂತ ಸುಮಾರು 50% ಜನ ಹಿಂದುಳಿದ ವರ್ಗಗಳಿಗೆ ಸೇರಿದಂತವರಾಗಿರ್ತಾರೆ. 15% of India is from the minorities. ಈ ದೇಶದಲ್ಲಿ 15 ಜನ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಂತವರಾಗಿರ್ತಾರೆ. And approximately 5% are poor general caste people. ಅಂದಾಜು ಮೇಲೆ ಇದ್ರ ಜೊತೆಗೆ ಒಂದು 5% ಜನ ಬಡತನದ ರೇಖೆಯ ಕೆಳಗಿರ್ತಕ್ಕಂಥವ್ರಿಗೆ If you add these numbers, they come to more than 90% of our population. ನೀವು ಈ ಅಂಕಿಅಂಶಗಳನ್ನ, ಸಂಖ್ಯೆಗಳನ್ನ ಎಲ್ಲ ಕೂಡ ಕೂಡಿದ್ರೆ ಸುಮಾರು 90% ವರೆಗೂ ನಮ್ಮ ದೇಶದ ಒಂದು ಜನಸಂಖ್ಯೆ ಬರುತ್ತೆ. But if you look at all of India's institutions, ಆದ್ರೆ ನೀವು ದೇಶದ ಎಲ್ಲ ಸಂಸ್ಥೆಗಳನ್ನ ಗಮನಿಸಿದ್ರೆ, if you look at all our institutions, you will not find any trace of these communities. ಆದ್ರೆ ನೀವು ಈ ದೇಶದ ಎಲ್ಲ ಸಂಸ್ಥೆಗಳನ್ನ ನೋಡಿದ್ರೆ ಈ ಸಮುದಾಯಗಳ ಸುಳಿವು ಕೂಡ ನಿಮ್ಗೆಲ್ಲೂ ಸಿಗಲಿಲ್ಲ. There are thousands and thousands of anchors in India. Anchors, media anchors. ಈ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾಧ್ಯಮದ ನಮ್ಮ ಮಿತ್ರರಿದ್ದಾರೆ. There are media companies, the largest media companies in the land. ಈ ದೇಶದಲ್ಲಿ
ಮಾಧ್ಯಮ ಕಂಪನಿಗಳಿವೆ, ವಿಶಾಲವಾದಂತ ದೊಡ್ಡ ದೊಡ್ಡ ಮಾಧ್ಯಮಗಳಿದ್ದಾರೆ. I took out a list of owners of media companies and of the top anchors in India. ಈ ಒಂದು ಮಾಧ್ಯಮಗಳ ನಂಬರ್ 1 ಅಲ್ಲಿ ಇರ್ತಕ್ಕಂಥ ಕಂಪನಿಗಳ ಪಟ್ಟಿನ ನಾನು ತೆಗೆದಿದ್ದೀನಿ. ಅಲ್ಲಿರ್ತಕ್ಕಂಥ ಆಂಕರ್ಗಳ ಹೆಸರನ್ನ ನಾನು ತೆಗೆದಿದ್ದೀನಿ. They create public opinion. ಒಂದು ಸಾರ್ವಜನಿಕರನ್ನ ನೀವು ಕೇಳಿ, ಅವರು ಸಾರ್ವಜನಿಕರಲ್ಲಿ ಅಭಿಪ್ರಾಯನ ಮೂಡಿಸ್ತಾರೆ. But I was surprised because they never speak about unemployment, they never speak about price rise, they never speak about fairness. So I checked who are the owners and who are the media personalities. ಇವತ್ತು ನನಗೊಂದು ಆಶ್ಚರ್ಯ ಆಗ್ತದೆ. ಮಾಧ್ಯಮಗಳನ್ನ ನಾವು ನೋಡಿದ್ರೆ ಬೆಲೆ ಏರಿಕೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇದೆ ಅಂತ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ And to my utter shock and amazement, I did not find one backward caste person. I did not find one Dalit. I did not find one tribal. I did not find one poor general caste man. ಇವತ್ತು ನನ್ನ ಆಶ್ಚರ್ಯಕ್ಕೆ ಆ ಮಾಧ್ಯಮಗಳ ಕಂಪನಿಗಳ ಮಾಲೀಕರ ಪಟ್ಟಿ ತೆಗೆದಾಗ ಒಬ್ಬ ದಲಿತನ ಹೆಸರಿಲ್ಲ, ಒಬ್ಬ ಪರಿಶಿಷ್ಟ ಪಂಗಡದವರ ಹೆಸರಿಲ್ಲ, ಒಬ್ಬ ಹಿಂದುಳಿದವರ ಹೆಸರಿಲ್ಲ, ಒಬ್ಬ ಅಲ್ಪಸಂಖ್ಯಾತರ ಹೆಸರಿಲ್ಲ, ಒಬ್ಬ ಬಡವರ ಹೆಸರಿಲ್ಲ. Then I thought to myself, this is very interesting. 90% of India is not represented anywhere in the Indian media. ಆವಾಗ ನನಗೊಂದು ಯೋಚನೆ ಬಂತು. ಭಾರತ ದೇಶದ 90% ಜನ ಮಾಧ್ಯಮದ ವರ್ಗದಲ್ಲಿ ಒಬ್ಬರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. Obviously, they don't write about India's issues. ಇದರಿಂದ ಖಂಡಿತವಾಗಿ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ. Then I said, now let me check the largest corporates in this country. Then I said, let me check the largest corporates and businesses in this country. ಆಮೇಲೆ ನಾನು ಹೇಳಿದೆ, ಈ ದೇಶದಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ಕಾರ್ಖಾನೆಗಳು, ಕಂಪನಿಗಳು, ಉದ್ಯಮಿಗಳನ್ನ ನಾನು ತೆಗೆದು ನೋಡಿದೆ. I took out the list of the top 200 companies in India. ನಾನು ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದಂತ 200 ಉದ್ಯಮಿಗಳ ಪಟ್ಟಿನ ನಾನು ತೆಗೆದು ನೋಡಿದೆ. Including those 22 people. ಆ 22 ಜನರ ಬಗ್ಗೆ ನಾನು ಏನ್ ಮಾತಾಡಿದೆ, ಆ 22 ಜನರನ್ನ ಸೇರಿ I got a list of the senior management of these companies. ಈ ಎಲ್ಲ ಉದ್ಯಮಿಗಳ ಮೇಲ್ವರ್ಗದ ಅಧಿಕಾರಿಗಳ ಪಟ್ಟಿನ ನಾನು ತೆಗೆದು ನೋಡಿದೆ. And then I looked at them and I found, to my shock, that there is not a single backward caste person who owns these companies. There is not a single Dalit, not a single Adivasi. None of them are owned by 90% of India. ಈ ದೊಡ್ಡ ಉದ್ಯಮಿಗಳು, ದೊಡ್ಡ ಕಾರ್ಖಾನೆಗಳ ಪಟ್ಟಿ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಆ ಉದ್ಯಮಿಗಳ ಕಾರ್ಖಾನೆಗಳಲ್ಲಿ ಒಬ್ಬ ದಲಿತರ ಮಾಲೀಕರಿಲ್ಲ, ಒಬ್ಬ ಹಿಂದುಳಿದ ವರ್ಗದವರಿಲ್ಲ, ಒಬ್ಬ ಪರಿಶಿಷ್ಟ ಪಂಗಡದವರಿಲ್ಲ, ಒಬ್ಬ ಬಡ ಕುಟುಂಬದಿಂದ ಬಂದಂತವರಿಲ್ಲ. I called some of them. I know them. I called them. And I said, do you realize this? Do you realize that there are no Dalits, no OBCs in your management? They kept quiet. ಇವತ್ತು ನಾನು ಅವ್ರಿಗೆ ಚಿರಪರಿಚಿತನಾಗಿನಿ, ಅವ್ರಿಗೆ ನಾನು ಗೊತ್ತು. ಅವ್ರಿಗೆ ನಾನು ದೂರವಾಣಿಯಲ್ಲಿ ಕರೆ ಮಾಡಿ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ, ನಿಮಗೆ ಗೊತ್ತಿದೆಯಾ ನಿಮ್ಮ ಉದ್ಯಮಿಗಳಲ್ಲಿ, ನಿಮ್ಮ ಕಂಪನಿಗಳಲ್ಲಿ ಮೇಲ್ವರ್ಗದ ಹುದ್ದೆಗಳಲ್ಲಿ ಯಾರು ದಲಿತರಿಲ್ಲ, ಹಿಂದುಳಿದ ವರ್ಗಗಳವ್ರು ಯಾರು ಇಲ್ಲ, ಪರಿಶಿಷ್ಟ ಪಂಗಡದವ್ರು ಯಾರು ಇಲ್ಲ, ಭಟ್ರು ಯಾರು ಇಲ್ಲ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ. So 90% of India is not represented in corporate India. ಇವತ್ತು ಲೆಕ್ಕ ಹಾಕಿದ್ರೆ 90% ಭಾರತೀಯರು ನಾವು ಯಾರಿದ್ದೀವಿ, ಈ 200 ಕಾರ್ಖಾನೆಗಳಲ್ಲಿ ನಮ್ಮ ಯಾವುದೇ ಒಂದು ಪ್ರತಿನಿಧಿ ಕೂಡ ಅಲ್ಲಿಲ್ಲ. Then I thought to myself, okay, maybe 90% of India is represented in government. ಆವಾಗ ನಾನು ಆಲೋಚನೆ ಮಾಡಿದೆ, ಬಹುಶಃ 90% ಭಾರತೀಯರು ನಾವೇನಿದೀವಿ, ಸರ್ಕಾರದಲ್ಲಾದ್ರೂ ನಮ್ಗೊಂದು ಅವಕಾಶ ಭಾಗಿತ್ವ ಇರುತ್ತೆ So ಅನ್ಕೊಂಡೆ. I got the list of the 90 most important bureaucrats in the country, the people who run the government of India, IAS officers who decide every single rupee that is spent in the budget. ಆವಾಗ ನಾನು ಈ ದೇಶನ ನಡೆಸಂತ 90 ಪ್ರಮುಖವಾದಂತ IAS ಅಧಿಕಾರಿಗಳ ಪಟ್ಟಿ, ಬೇರೆ ಬೇರೆ ಇಲಾಖೆಗಳನ್ನ ನಡೆಸಂತ ಹುದ್ದೆಗಳಲ್ಲಿ ಕೂತಿರ್ತಕ್ಕಂಥ ಮುಖ್ಯಸ್ಥರ ಪಟ್ಟಿನ ನಾನು ತೆಗೆದು ನೋಡಿ ಇದರಲ್ಲಿ ಯಾರಿರ್ಬೋದು ಅಂತ ನೋಡಿದೆ. And then I got another shock. ಆವಾಗ ನನಗೆ
ಮತ್ತೊಮ್ಮೆ ಆಶ್ಚರ್ಯ ಆಯಿತು. OBCs are 50% of India. ಹಿಂದುಳಿದ ವರ್ಗದವರು ಈ ದೇಶದಲ್ಲಿ 50% ಇದ್ದೀವಿ. 3 out of 90 officers belong to the OBC community. ಆದ್ರೆ ಹಿಂದುಳಿದ ವರ್ಗಗಳಲ್ಲಿ 90 ಅಧಿಕಾರಿಗಳಲ್ಲಿ ಬರೀ 3 ಮಾತ್ರ ಹಿಂದುಳಿದ ವರ್ಗಗಳಿಗೆ And they sit ಸೇರಿದವರು. in some backward office and have hardly any responsibility. ಅವ್ರಿಗೂ ಕೂಡ ಒಂದು ಯಾವುದೋ ಕೆಲಸಕ್ಕೆ ಬಾರದೇ ಇದ್ದಂತ ಡಿಪಾರ್ಟ್ಮೆಂಟ್ ನ ಕೊಟ್ಟು ಹಿಂದೆಗಡೆ ಎಲ್ಲೋ ಕೂರಿಸಿದ್ದಾರೆ. 15% are Dalits. There are 3 Dalit officers. 15% ಈ ದೇಶದಲ್ಲಿ ದಲಿತರಿದ್ದಾರೆ. ಆದ್ರೆ ದಲಿತ ಅಧಿಕಾರಿಗಳಿರುವಂತದ್ದು ಬರೀ 3 ಮಾತ್ರ. 8% are Adivasis. There is 1 Adivasi officer. 8% ಜನ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವರೇ. ಆದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಒಬ್ಬ ಅಧಿಕಾರಿ ಇದ್ದಾನೆ.